Good morning, students. Dear students, in your previous class, we have learned exercise problems up to 5 mains. Today, let's start next one problem. See here, students, I will read the problem. Listen carefully. A certain freezing process requires that room temperature be lowered from 40 degree Celsius at the rate of 5 degree Celsius every hour. What will be the room temperature 10 hours after the process beings? It means ಒಂದು ನಿರ್ದಿಷ್ಟ ಹಿಮಗಟ್ಟಿಸುವ ಪ್ರಕ್ರಿಯೆಯಲ್ಲಿ ಪ್ರತಿ ಗಂಟೆಗೆ 5 ಡಿಗ್ರಿ ಸೆಲ್ಸಿಯಸ್ ದರದಲ್ಲಿ ಒಂದು ಕೊಠಡಿಯ ಉಷ್ಣತೆಯನ್ನು 40 ಡಿಗ್ರಿ ಸೆಲ್ಸಿಯಸ್ನಿಂದ ಕಡಿಮೆಗೊಳಿಸಬೇಕು. ಈ ಪ್ರಕ್ರಿಯೆ ಆರಂಭಿಸಿದ 10 ಗಂಟೆಯ ನಂತರ ಕೊಠಡಿಯ ಉಷ್ಣತೆ ಎಷ್ಟು? ಸೊ ಇಲ್ಲಿ ಒಂದು ರೂಮ್ ಟೆಂಪ್ರೇಚರಲ್ಲಿ ಫ್ರೀಸಿಂಗ್ ಪ್ರೋಸೆಸ್ ಆಗುತ್ತೆ. ಆ ರೂಮ್ ಟೆಂಪ್ರೇಚರ್ ಸ್ಟಾರ್ಟಿಂಗು 40 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅಲ್ಲಿಂದ ಎವ್ರಿ ಅವರ್ಗೆ 5 ಡಿಗ್ರಿ ಸೆಲ್ಸಿಯಸ್ಸು ರೆಡ್ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾದರೆ ಟೆಂಪ್ರೇಚರ್ ಕಡಿಮೆ ಮಾಡ್ತಾ ಹೋಗ್ತಾರೆ. ಲಾಸ್ಟ್ ಫೈನಲಿ 10 ಅವರ್ಸ್ ಆದಮೇಲೆ ರೂಮ್ ಟೆಂಪ್ರೇಚರ್ ಎಷ್ಟಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್ ಸ್ಟೂಡೆಂಟ್? ಪ್ರಾಬ್ಲಮ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ದೆನ್ ಸೊಲ್ಯೂಷನ್. ಫ್ರಮ್ ದ ಈಕ್ವೇಷನ್ it is given that let us take lower temperature as negative. Initially temperature equal to 40 degree Celsius. ಆರಂಭದ ಉಷ್ಣತೆ ಎಷ್ಟಿದೆ? 40 ಡಿಗ್ರಿ ಸೆಲ್ಸಿಯಸ್ ಇದೆ. ಚೇಂಜ್ ಇನ್ ಟೆಂಪ್ರೇಚರ್ ಪರ್ ಅವರ್ -5 ಡಿಗ್ರಿ ಸೆಲ್ಸಿಯಸ್. ಪ್ರತಿ ಗಂಟೆಗೆ -5 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್, ಚೇಂಜ್ ಇನ್ ಟೆಂಪ್ರೇಚರ್ ಆಫ್ಟರ್ 10 ಅವರ್ಸ್ -5 ಡಿಗ್ರಿ ಇಂಟು 10 ಅವರ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ವಿ ಗೆಟ್ -50 ಡಿಗ್ರಿ ಸೆಲ್ಸಿಯಸ್. Therefore, the finally room temperature after 10 hours of freezing process equal to 40 degree Celsius plus -50 degree Celsius. So subtract these two values, we get -10 degree Celsius. So it means 10 ಗಂಟೆಯ ನಂತರ ಕೊಠಡಿಯ ಉಷ್ಣತೆ -10 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇರುತ್ತೆ, ಫ್ರೀಸಿಂಗ್ ಆಗಿರುತ್ತೆ. ಸೊ ಹಂಗಾಗಿ ಫೈನಲ್ ಆನ್ಸರ್ ಏನು ಬಂತು? -10 ಡಿಗ್ರಿ ಸೆಲ್ಸಿಯಸ್. ನೆಕ್ಸ್ಟ್ ಒನ್, 7th one problem. In a class test containing 10 questions, 5 marks are awarded for every correct answer and -2 marks are awarded for every incorrect answer and 0 for questions not attempted. ಸೊ ಇಲ್ಲಿ ಫಸ್ಟ್ ಪ್ರಾಬ್ಲಮ್ನ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇನ್ ಎ ಕ್ಲಾಸ್ ಟೆಸ್ಟ್, ಒಂದು ಕ್ಲಾಸ್ ಟೆಸ್ಟನ್ನು ಕಂಡಕ್ಟ್ ಮಾಡಿದ್ದಾರೆ. ಸೊ ಆ ಟೆಸ್ಟಲ್ಲಿ ಪ್ರತಿಯೊಂದು 10 ಪ್ರಶ್ನೆಗಳಿರುತ್ತೆ. 10 ಪ್ರಶ್ನೆಯಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಸರಿಯಾದ ಉತ್ತರಕ್ಕೆ 5 ಮಾರ್ಕ್ಸ್ ಇರುತ್ತೆ. ರಾಂಗ್ ಆನ್ಸರ್, ತಪ್ಪು ಉತ್ತರ ಇದ್ದರೆ ಅದಕ್ಕೆ -2 ಮಾರ್ಕ್ಸ್ ಇರುತ್ತೆ. ಯಾವುದೇ ಕ್ವಶನ್ನ ನೀವು ಅಟೆಂಡ್ ಮಾಡದೆ ಹಾಗೆ ಬಿಟ್ಟಿದ್ರೆ ಅದಕ್ಕೆ 0 ಮಾರ್ಕ್ಸ್ ಇರುತ್ತೆ. ಸೊ ಇದು ಕ್ವಶನ್. ಅದರಲ್ಲಿ ಮತ್ತೆ ನಿಮಗೆ ರಿಲೇಟೆಡ್ ಆಗಿ ಸಬ್ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಸಿ ಇಯರ್ ಸ್ಟೂಡೆಂಟ್ಸ್, ಫಸ್ಟ್ ಒನ್ ಸಬ್ ಕ್ವಶನ್. ಐ ವಿಲ್ ರೀಡ್ ದ ಕ್ವಶನ್. ಲಿಸನ್. ಮೋಹನ್ ಗೆಟ್ಸ್ 4 ಕರೆಕ್ಟ್ ಆ್ಯಂಡ್ 6 ಇನ್ಕರೆಕ್ಟ್ ಆನ್ಸರ್ಸ್. ವಾಟ್ ಈಸ್ ಇಸ್ ಸ್ಕೋರ್? ಸೊ ಇಲ್ಲಿ ಮೋಹನ್ ಏನು ಮಾಡಿದ್ದಾರೆ? 4 ಕರೆಕ್ಟ್ ಆನ್ಸರ್ಸ್ ಇದೆ ಆ್ಯಂಡ್ 6 ಇನ್ಕರೆಕ್ಟ್ ಆನ್ಸರ್ಸ್ ಇದೆ. 10 ಕ್ವಶನ್ಸಲ್ಲಿ ಅವರು 10 ಕ್ವಶನ್ಸಲ್ಲಿ 4 ಸರಿಯಾಗಿ ಉತ್ತರಿಸಿದ್ದಾರೆ, 6 ತಪ್ಪಾಗಿದ್ದಾವೆ. ಹಾಗಾದರೆ ಮೋಹನ್ ಸ್ಕೋರ್ ಎಷ್ಟು? ಸೊಲ್ಯೂಷನ್. ಫ್ರಮ್ ದ ಕ್ವಶನ್, ಮಾರ್ಕ್ಸ್ ಅವಾರ್ಡೆಡ್ ಫಾರ್ 1 ಕರೆಕ್ಟ್ ಆನ್ಸರ್ ಈಕ್ವಲ್ ಟು 5. ಒಂದು ಕರೆಕ್ಟ್ ಆನ್ಸರ್ಗೆ 5 ಮಾರ್ಕ್ಸ್. ದೆನ್ ಟೋಟಲ್ ಮಾರ್ಕ್ಸ್ ಅವಾರ್ಡೆಡ್ ಫಾರ್ 4 ಕರೆಕ್ಟ್ ಆನ್ಸರ್. ಹಾಗಾದರೆ 4 ಕರೆಕ್ಟ್ ಆನ್ಸರ್ಗೆ ಎಷ್ಟಾಗುತ್ತೆ? 4 × 5 ಈಕ್ವಲ್ ಟು 20. ಸೊ 4 ಕರೆಕ್ಟ್ ಆನ್ಸರ್ಗೆ ಹಿ ಗೆಟ್ 20 ಮಾರ್ಕ್ಸ್. ದೆನ್ ಮಾರ್ಕ್ಸ್ ಅವಾರ್ಡೆಡ್ ಫಾರ್ 1 ರಾಂಗ್ ಆನ್ಸರ್. 1 ರಾಂಗ್ ಆನ್ಸರ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾ ಇದ್ದಾರೆ? -2. ದೆನ್ ಟೋಟಲ್ ಮಾರ್ಕ್ಸ್ ಅವಾರ್ಡೆಡ್ ಫಾರ್ 6 ರಾಂಗ್ ಆನ್ಸರ್ಸ್. ಹಾಗಾದರೆ 6 ತಪ್ಪಾದ ಉತ್ತರಗಳಿದ್ದಾವೆ. ಅದಕ್ಕೆ 6 × -2 ಮಲ್ಟಿಪ್ಲೈ ವಿ ಗೆಟ್ -12. ಸೊ ಅಲ್ಲಿ -12 ಸಿಗುತ್ತೆ. ದೆನ್
ಟೋಟಲ್ ಸ್ಕೋರ್ ಒಬ್ಟೈನ್ಡ್ ಬೈ ಮೋಹನ್. ಹಾಗಾದರೆ ಅವರ ಟೋಟಲ್ ಸ್ಕೋರ್ ಎಷ್ಟಿದೆ ಮೋಹನ್ದು? 20 ಪ್ಲಸ್ ಮೈನಸ್ 12. 20 ಆಸ್ ಇಟ್ ಈಸ್ ಆಗೇ ಇದೆ. ದೆನ್ ಮಲ್ಟಿಪ್ಲೈ ದ ಸೈನ್, ಪ್ಲಸ್ ಇಂಟು ಮೈನಸ್, ಮೈನಸ್ 12. ಸಬ್ಟ್ರಾಕ್ಟ್ ದೀಸ್ ಟೂ ನಂಬರ್ಸ್, ವಿ ಗೆಟ್ 8. 20 ಮೈನಸ್ 12 ವಿ ಗೆಟ್ 8. ಸೊ ಅಲ್ಲಿಗೆ ಮೋಹನ್ ಸ್ಕೋರ್ ಎಷ್ಟಾಯಿತು? ಟೋಟಲ್ ಸ್ಕೋರ್ ಒಬ್ಟೈನ್ಡ್ ಬೈ ಮೋಹನ್ 8. Next one. Reshma gets 5 correct answers and 5 incorrect answers. What is her score? ಇಲ್ಲಿ ರೇಷ್ಮಾ ಅನ್ನೋ ಸ್ಟೂಡೆಂಟು ಮತ್ತೆ ಅವಳು 10 ಪ್ರಶ್ನೆಗಳಲ್ಲಿ 5 ಕ್ವಶನ್ಸ್ನ ಸರಿಯಾಗಿ ಉತ್ತರ ಕೊಟ್ಟಿದ್ದಾಳೆ, ಇನ್ನು 5 ಕ್ವಶನ್ಸ್ ರಾಂಗ್ ಆಗಿದೆ. ಹಾಗಾದರೆ ಅವಳಿಗೆ ಬಂದಿರೋವಂಥ ಮಾರ್ಕ್ಸ್ ಎಷ್ಟಿದೆ? ಸಿ ಯರ್ ಸ್ಟೂಡೆಂಟ್ಸ್, ಫ್ರಮ್ ದ ಕ್ವಶನ್, marks awarded for one correct answer is 5. Then total marks awarded for 5 correct answer equal to 5 into 5. 5 ಕರೆಕ್ಟ್ ಆನ್ಸರ್ ಇದೆ. ಒಂದು ಕ್ವಶನ್ಗೆ 5 ಆದರೆ ಇಂಟು 5 ಮಾಡಬೇಕು, ಮಲ್ಟಿಪ್ಲೈ. 5 ಇಂಟು 5 ಈಕ್ವಲ್ ಟು 25. ಸೊ ಕರೆಕ್ಟ್ ಆನ್ಸರ್ಸ್ಗೆ 25 ಮಾರ್ಕ್ಸ್ ಬಂದಿದೆ. ಸೊ ಹಾಗಾದರೆ ನೆಕ್ಸ್ಟ್ ಇನ್ಕರೆಕ್ಟ್ ಇರೋದು, ಮಾರ್ಕ್ಸ್ ಅವಾರ್ಡೆಡ್ ಫಾರ್ one wrong answer equal to minus 2. Then total marks awarded for 5 wrong answers. 5 into minus 2. So multiply the sign, plus into minus, minus 5 2s are 10. So hagadre total marks awarded for 5 wrong answer equal to minus 10. Therefore the total score obtained by Reshma equal to, ಫಸ್ಟ್ ರೈಟ್ ಆನ್ಸರ್ಗಳಲ್ಲಿ ತೊಗೊಂಡಿರೋಂಥ ಸ್ಕೋರು 25 ಪ್ಲಸ್ ಇನ್ಕರೆಕ್ಟ್ ಇರೋ ಆನ್ಸರು ಮೈನಸ್ 10. ಸೊ ಸಬ್ಟ್ರಾಕ್ಟ್ ದೀಸ್ ಟು ವ್ಯಾಲ್ಯೂ, 25 ಮೈನಸ್ 10 ಈಕ್ವಲ್ ಟು 15. ಸೊ ಅಲ್ಲಿಗೆ ಶಿ ಸ್ಕೋರ್ಡ್ ಎಷ್ಟಿದೆ? ಟೋಟಲ್ ಸ್ಕೋರ್ ಒಬ್ಟೈನ್ಡ್ ಬೈ ರೇಷ್ಮಾ 15 ಮಾರ್ಕ್ಸ್. ರೇಷ್ಮಂದು 15 ಆಯಿತು. ಫಸ್ಟ್ ಮೋಹನ್ದು 8 ಇತ್ತು, ರೇಷ್ಮಂದು 15 ಇದೆ. ನೆಕ್ಸ್ಟ್ ಒನ್, 7th mainly, third one sub question. I will read the question, listen carefully. Ina gets 2 correct and 5 incorrect answers out of 7 questions. She attempts. What is her score? ಇಲ್ಲಿ ಈನಾ ಏನು ಮಾಡ್ತಾರೆ, ಟೋಟಲ್ 7 ಕ್ವಶನ್ ಅಟೆಂಡ್ ಮಾಡಿದ್ದಾಳೆ. ಅದರಲ್ಲಿ ರೈಟ್ ಇರೋದು, ಕರೆಕ್ಟ್ ಆಗಿರೋದು 2 ಕ್ವಶನ್ಸ್, 5 ಇನ್ಕರೆಕ್ಟ್. ಹಾಗಾದರೆ ಅವಳ ಸ್ಕೋರ್ ಎಷ್ಟಿದೆ? ಫ್ರಮ್ ದ ಕ್ವಶನ್, ಮಾರ್ಕ್ಸ್ ಅವಾರ್ಡೆಡ್ ಫಾರ್ 1 ಕರೆಕ್ಟ್ ಆನ್ಸರ್ ಈಕ್ವಲ್ ಟು 5. Then total marks awarded for 2 correct answer, 2 into 5 ಅಂದರೆ ಒಂದು ಕ್ವಶನ್ಗೆ 5 ಆದರೆ 2 ಕ್ವಶನ್ಸ್ಗೆ 2 5s 10 ಮಾರ್ಕ್ಸ್ ಬಂತು ಕರೆಕ್ಟ್ ಆನ್ಸರ್ಸ್ಗೆ. ದೆನ್ ಮಾರ್ಕ್ಸ್ ಅವಾರ್ಡೆಡ್ ಫಾರ್ 1 ರಾಂಗ್ ಆನ್ಸರ್ ಈಕ್ವಲ್ ಟು ಮೈನಸ್ 2. ದೆನ್ total marks awarded for 5 wrong answer equal to 5 into minus 2. 5 is the questions incorrect answer, minus 2. So incorrect answer ಕೊಡ್ತಾ ಇರೋಂಥ ಮಾರ್ಕ್ಸ್. ಮಲ್ಟಿಪ್ಲೈ ದೀಸ್ 2, ಪ್ಲಸ್ ಇಂಟು ಮೈನಸ್, ಮೈನಸ್ 5 2s 10, ಮೈನಸ್ 10. ಸೊ ಅಲ್ಲಿ ಕರೆಕ್ಟ್ ಆನ್ಸರ್ಸ್ಗೆ 10, ಇನ್ಕರೆಕ್ಟ್ ಆನ್ಸರ್ಸು ಕೂಡ ಅಲ್ಲಿ ಮೈನಸ್ 10 ಇದೆ. ಹಾಗಾದರೆ ಅವಳು ಸ್ಕೋರ್ ಎಷ್ಟಿದೆ? ಮಾರ್ಕ್ಸ್ ಅವಾರ್ಡೆಡ್ ಫಾರ್ ಕ್ವಶನ್ಸ್ ನಾಟ್ ಅಟೆಂಪ್ಟೆಡ್ ಈಸ್ 0. ಸೊ ಅಲ್ಲಿ ಕ್ವಶನ್ ಅಟೆಂಡ್ ಮಾಡದೇ ಇರೋಕ್ಕೆ 0. ಹಾಗಾದರೆ ಟೋಟಲ್ ಸ್ಕೋರ್ ಒಬ್ಟೈನ್ಡ್ ಬೈ ಹೀನಾ ಈಕ್ವಲ್ ಟು 10 ಪ್ಲಸ್ ಮೈನಸ್ 10. 10 ಆ್ಯಸ್ ಇಟ್ ಈಸ್ ಹಾಗೆ ಕ್ಯಾರಿ ಮಾಡ್ತಾ ಇದ್ದೀನಿ, ಪ್ಲಸ್ ಇಂಟು ಮೈನಸ್, ಮೈನಸ್ 10 ಮೈನಸ್ 10 ಈಕ್ವಲ್ ಟು 0. ಸೊ ಅಲ್ಲಿ 0 ಬಿಟ್ಟೋಗಿದೆ ಸ್ವಲ್ಪ, ಲಾಸ್ಟ್ ಫೈನಲಿ ಆನ್ಸರು 0 ಬರುತ್ತೆ. 0 ನೀಟಾಗೆ ಬರೀಬೇಕು. ಸೊ ಹಾಗಾದರೆ ಈನ ಸ್ಕೋರ್ ಏನಾಗಿದೆ ಇಲ್ಲಿ? ಅವಳ ಸ್ಕೋರು 0 ಇದೆ. ನೆಕ್ಸ್ಟ್ ಒನ್, ಅಲ್ಲಿಗೆ 7 ಕ್ವಶನ್ ಕಂಪ್ಲೀಟೆಡ್ ಆಗಿದೆ. ನೆಕ್ಸ್ಟ್ 8th ಒನ್. ಸಿ ಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ವರ್ಬಲ್ ಪ್ರಾಬ್ಲಮ್. ಐ ವಿಲ್ ರೀಡ್ ದ ಕ್ವಶನ್, ಲಿಸನ್ ಕೇರ್ಫುಲಿ. A cement company
earns a profit of rupees 8 per bag of white cement sold and a loss of rupees 5 per bag of every cement sold, grey color cement sold. ಸಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಕ್ವಶನ್ ನೀವು ಅರ್ಥ ಮಾಡ್ಕೊಳ್ರಿ. ನೆಕ್ಸ್ಟ್ ಸಬ್ ಕ್ವಶನ್ಸ್ಗೆ ಹೋಗೋಣ. ಅಲ್ಲಿ ಏನಿದೆ, ಒಂದು ಸಿಮೆಂಟ್ ಫ್ಯಾಕ್ಟ್ರಿ ಇದೆ. ಸೊ ಅಲ್ಲಿ ಬಿಳಿ ಸಿಮೆಂಟಿನ ಪ್ರತಿ ಚೀಲದ ಮೇಲೆ ಆ ಫ್ಯಾಕ್ಟ್ರಿ ಏನು ಮಾಡುತ್ತಪ್ಪ ಅಂದರೆ 8 ರೂಪಾಯಿ ಲಾಭವನ್ನು ಪಡಿತಾ ಹೋಗುತ್ತೆ. ಜೊತೆಗೆ ಮತ್ತು ಇನ್ನೊಂದು ಗ್ರೇ ಕಲರ್ ಸಿಮೆಂಟಿಗೆ ಪ್ರತಿ ಚೀಲದ ಮೇಲೆ 5 ರೂಪಾಯಿ ನಷ್ಟವನ್ನು ಪಡಿತಾ ಹೋಗುತ್ತೆ. ಸಿಮೆಂಟ್ ಫ್ಯಾಕ್ಟ್ರಿ ಇದೆ. ಆ ಸಿಮೆಂಟ್ ಫ್ಯಾಕ್ಟ್ರಿನಲ್ಲಿ ಏನಾಗಿದೆ, ವೈಟ್ ಸಿಮೆಂಟು ಪ್ರತಿ ಬ್ಯಾಗ್ನ ಮೇಲೆ 8 ರೂಪಾಯಿ ಲಾಭ ಪಡೆದ್ರೆ, ಅದೇ ಕಂಪನಿ ಗ್ರೇ ಕಲರ್ ಸಿಮೆಂಟು ಒಂದು ಪ್ರತಿ ಚೀಲದ ಮೇಲೆ 5 ರೂಪಾಯಿ ನಷ್ಟ ಹೊಂದ್ತಾ ಇದೆ. ಹಾಗಾದರೆ ಸಬ್ ಕ್ವಶನ್ ಏನಿದೆ ನೋಡೋಣ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ ಇದೆ. ಆ ಕ್ವಶನ್ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಬೇಕು. ದ ಕಂಪನಿ ಸೆಲ್ಸ್ 3000 bags of white cement and 5000 bags of grey cement in a month. ವಾಟ್ ಈಸ್ ಇಟ್ಸ್ ಪ್ರಾಫಿಟ್ ಆರ್ ಲಾಸ್? ಸೊ ಅಲ್ಲಿ ಏನಾಗಿದೆ, ಫಸ್ಟ್ ಸಬ್ ಕ್ವಶನು, ಒಂದು ತಿಂಗಳಲ್ಲಿ ಆ ಕಂಪನಿಯಲ್ಲಿ 3000 ಬಿಳಿ ಸಿಮೆಂಟ್ ಇರೋವಂಥ ಚೀಲಗಳು ಸೇಲ್ ಆಗುತ್ತೆ ಒಂದು ತಿಂಗಳಲ್ಲಿ. ಅದೇ ಗ್ರೇ ಕಲರ್ ಇರೋದು 5000 ಚೀಲಗಳನ್ನ ಸಿಮೆಂಟು 5000 ಗ್ರೇ ಕಲರ್ ಸಿಮೆಂಟ್ ಚೀಲಗಳನ್ನ ಮಾರ್ತಾ ಹೋಗುತ್ತೆ. ಹಾಗಾದರೆ ಅದರ ಲಾಭ ಅಥವಾ ನಷ್ಟ ಎಷ್ಟು ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಸೊಲ್ಯೂಷನ್: we denote profit in positive integer and loss in negative integer. ಇಲ್ಲಿ ಪ್ರಾಫಿಟ್ ನಾವು ಪಾಸಿಟಿವ್ ಇಂಟೀಜರ್ ತಗೊಳ್ತೀವಿ, ಲಾಸ್ನ ನೆಗೆಟಿವ್ ಇಂಟೀಜರ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಫ್ರಮ್ ದ ಕ್ವಶನ್, ಸಿಮೆಂಟ್ ಕಂಪನಿ ಅರ್ನ್ಸ್ ಎ ಪ್ರಾಫಿಟ್ ಆನ್ ಎ ಸೆಲ್ಲಿಂಗ್ 1 bag of white cement is equal to ₹8. ಆ ಒಂದು ಕಂಪನಿ ಪ್ರತಿ ಚೀಲದ ಮೇಲೆ ₹8 ಅರ್ನ್ ಮಾಡ್ತಾ ಹೋಗುತ್ತೆ, ಲಾಭ ಪಡಿತಾ ಹೋಗುತ್ತೆ ಪರ್ ಬ್ಯಾಗ್, ಪ್ರತಿ ಚೀಲಕ್ಕೆ. Then, cement company earns a profit on a selling 3000 bags of white cement in a month. ಒಂದು ಮಂತಲ್ಲಿ ಎಷ್ಟು 3000 ಚೀಲಗಳನ್ನ ಅದು ಸೇಲ್ ಮಾಡುತ್ತೆ. ಹಾಗಾದರೆ ಎಷ್ಟಾಯಿತು ಪ್ರಾಫಿಟ್ ಅದಕ್ಕೆ? 3000 into ₹8. ಮಲ್ಟಿಪ್ಲೈ ದೀಸ್ ಟು ವ್ಯಾಲ್ಯೂಸ್, ವಿ ಗೆಟ್ ₹24,000. ಸೊ ಅಲ್ಲಿಗೆ ಅದರ ಪ್ರಾಫಿಟ್ ಎಷ್ಟು ಬಂತು ಒಂದು ಪರ್ ಮಂತು ಫ್ರಮ್ ದ ವೈಟ್ ಸಿಮೆಂಟಿಂದ ಬಂದಿರೋವಂಥ ಲಾಭ 24,000 ಇದೆ, 24,000 ಇದೆ. ದೆನ್ ಲಾಸ್ ಆನ್ ಸೆಲ್ಲಿಂಗ್ 1 bag ಆಫ್ ಗ್ರೇ ಸಿಮೆಂಟ್ -5 ರೂಪಾಯಿ ಪರ್ ಬ್ಯಾಗ್. ಅದೇ ಕಂಪ್ನಿನಲ್ಲಿ ಗ್ರೇ ಕಲರ್ ಸಿಮೆಂಟ್ಗೆ ನಷ್ಟವಾಗ್ತಾ ಇದೆ, ಒಂದು ಚೀಲಕ್ಕೆ 5 ರೂಪೀಸ್ ನಷ್ಟ ಆಗ್ತಾ ಇದೆ. ಹಾಗಾದರೆ ಲಾಸ್ ಆನ್ ಸೆಲ್ಲಿಂಗ್ 5000 bags ಆಫ್ ಗ್ರೇ ಸಿಮೆಂಟ್ ಈಕ್ವಲ್ ಟು 5000 ಇಂಟು -5. ಮೈನಸ್ ಯಾಕೆ ತೊಗೊಂಡಿದ್ದೀವಿ ಅಂದರೆ ಅದು ಲಾಸ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಗೆಟಿವ್ ಇಂಟೀಜರ್ ಆಗಿ. ಸೊ ಹಾಗಾದರೆ ಪ್ಲಸ್ ಇಂಟು ಮೈನಸ್ ಮಲ್ಟಿಪ್ಲೈ 5000 ಇಂಟು 5ನ ಮಲ್ಟಿಪ್ಲೈ ಮಾಡಿದರೆ ವಿ ಗೆಟ್ -25,000. ಸೊ ಅಲ್ಲಿಗೆ 25,000 ಲಾಸ್ ಆಗ್ತಾ ಇದೆ. ಪ್ರಾಫಿಟ್ ಎಷ್ಟು? 24,000, ಲಾಸು 25,000. ಹಾಗಾದರೆ ಟೋಟಲ್ ಲಾಸ್ ಆರ್ ಪ್ರಾಫಿಟ್ ಅರ್ನ್ಡ್ ಬೈ ದ ಸಿಮೆಂಟ್ ಕಂಪನಿ ಈಕ್ವಲ್ ಟು ಪ್ರಾಫಿಟ್ ಪ್ಲಸ್ ಲಾಸ್. ಅಲ್ಲಿ ಕಂಪನಿ ಅರ್ನ್ ಮಾಡೋವಂಥ ಪ್ರಾಫಿಟ್ಟು ಮತ್ತು ಲಾಸ್ ಎರಡನ್ನೂ ಆ್ಯಡ್ ಮಾಡಿದರೆ, ಸಿಯರ್ ಸ್ಟೂಡೆಂಟ್ಸ್, ಪ್ರಾಫಿಟ್ ಪ್ಲಸ್ ಲಾಸ್ ಈಕ್ವಲ್ ಟು ಪ್ರಾಫಿಟ್ 24,000 ಪ್ಲಸ್ ಲಾಸ್ -25,000. ಸೊ ಸಿಂಪ್ಲಿಫೈ ಮಾಡಿದರೆ -1000 ಬರುತ್ತೆ. ಸೊ ಅಲ್ಲಿ ₹1,000 ಲಾಸ್ ಆಗಿದೆ ಕಂಪ್ನಿಗೆ ಪ್ರತಿ ಒಂದು ತಿಂಗಳಲ್ಲಿ. ಸೊ ಇಟ್ ಮೀನ್ಸ್ ದಸ್ ಎ ಲಾಸ್ ಆಫ್ ₹1,000 ವಿಲ್ ಬಿ ಇನ್ಕರೆಡ್ ಬೈ ದ ಕಂಪನಿ. ಸೊ ಅದು ನಷ್ಟವನ್ನು ಹೊಂದುತ್ತಾ ಇದೆ, ಪ್ರತಿ ತಿಂಗಳಲ್ಲಿ 1,000 ಅದಕ್ಕೆ ಲಾಸ್ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಿದೆ. ನೆಕ್ಸ್ಟ್ ಒನ್, ಅದೇ ಫಸ್ಟ್ ಮೈನಿಗೆ 8th ಒಂದು ಕ್ವಶನ್ಗೆ ರಿಲೇಟೆಡ್ ಆಗಿ B1 ಪ್ರಾಬ್ಲಮ್ ಇದೆ. ಐ ವಿಲ್ ರೀಡ್ ದ ಪ್ರಾಬ್ಲಮ್, ಲಿಸನ್. What is the number of white cement bags it must be sold to have neither profit nor loss if the number of grey bags sold is 6,400 bags? ಕ್ವಶನ್ನ ಫಸ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 6,400 ಗ್ರೇ ಕಲರ್ ಚೀಲಗಳನ್ನ ಮಾರಿದರೆ ಲಾಭ ಅಥವಾ ನಷ್ಟ ಆಗದೆ ಇರೋ ಥರ ಅಲ್ಲಿದು ಆಗ ಏನು ಪ್ರಾಫಿಟ್
ಇನ್ವೆಸ್ಟ್ಮೆಂಟ್ ಏನಿದೆಯೋ ಅಷ್ಟಕ್ಕೆ ಸರಿ ಹೊಂದೋವಂತೆ, ಲಾಭ ಮತ್ತು ನಷ್ಟ ಆಗದಂತೆ 6400 ಏನು ಗ್ರೇ ಕಲರ್ ಸಿಮೆಂಟನ್ನ ಮಾರಿ ಲಾಭ ಮತ್ತು ನಷ್ಟ ಆಗದೇ ಇರೋ ಥರ ಮಾರಬೇಕಾದ ಬಿಳಿ ಸಿಮೆಂಟ್ ಚೀಲಗಳ ಸಂಖ್ಯೆ ಎಷ್ಟು? ಸೊಲ್ಯೂಷನ್. ವಿ ಡಿನೋಟ್ ಪ್ರಾಫಿಟ್ ಇನ್ ಪಾಸಿಟಿವ್ ಇಂಟೀಜರ್ ಆ್ಯಂಡ್ ಲಾಸ್ ಇನ್ ನೆಗೆಟಿವ್ ಇಂಟೀಜರ್. From the question, cement company earns a profit on a selling 1 bag of white cement equal to rupees 8 per bag. Let the number of white cement bags be x. ಹಾಗಾದರೆ ನಂಬರ್ ಆಫ್ ವೈಟ್ ಸಿಮೆಂಟನ್ನು ಎಷ್ಟು ಎಕ್ಸ್ ಅಂತ ಕನ್ಸಿಡರ್ ಮಾಡಿದರೆ, ದೆನ್ ಸಿಮೆಂಟ್ ಕಂಪನಿ ಅರ್ನ್ಸ್ ಎ ಪ್ರಾಫಿಟ್ ಆನ್ ಸೆಲ್ಲಿಂಗ್ ಎಕ್ಸ್ ಬ್ಯಾಗ್ಸ್ ಆಫ್ ವೈಟ್ ಸಿಮೆಂಟ್ ಈಕ್ವಲ್ ಟು ಎಕ್ಸ್. ಸೊ ಅಲ್ಲಿ ವೈಟ್ ಸಿಮೆಂಟ್ ನಂಬರ್ ಆಫ್ ವೈಟ್ ಸಿಮೆಂಟ್ ಗೊತ್ತಿಲ್ಲ, ಆ ಅನ್ನೋನ್ ನಂಬರ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡಿದರೆ ಇಂಟು rupees 8 ಪರ್ ಬ್ಯಾಗ್. ಮಲ್ಟಿಪ್ಲೈಸ್ ದೀಸ್ ಟು ನಂಬರ್ಸ್, ಎಕ್ಸ್ ಇಂಟು 8 we get rupees 8x. So loss on selling 1 bag of every cement rupees -5 per bag. Then loss on a selling 6400 bags of grey cement equal to 6400 into minus rupees 5. Multiply these two numbers, we get rupees minus 32,000. According to the question, company must be sold to have neither profit nor loss. Profit plus loss equal to 0. Profit means 8x. ಅಲ್ಲಿ ನಾನು ವೈಟ್ ಬ್ಯಾಗಿನ 8x ಅಂತ ತೊಗೊಂಡಿದ್ದೀನಿ, ಗೊತ್ತಿಲ್ಲ ಪ್ರಾಫಿಟ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ಬೇಕು. ನಂಬರ್ ಆಫ್ ಬ್ಯಾಗ್ಸ್ನ ಪ್ರಾಫಿಟ್ ಪ್ಲೇಸಲ್ಲಿ 8x ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಪ್ಲಸ್ ಲಾಸ್ minus 32,000 ಈಕ್ವಲ್ ಟು 0. By sending minus 32,000 from LHS to RHS, it becomes plus 32,000. ಅಲ್ಲಿ minus 32,000ನ RHS ಸೈಡ್ ಟ್ರಾನ್ಸ್ಫರ್ ಮಾಡಿದರೆ ಆ ನೆಗೆಟಿವ್ ಇದ್ದಿದ್ದು ಅದರ ಇನ್ವರ್ಸು ಪಾಸಿಟಿವ್ ಆಗುತ್ತೆ. ದೆನ್ ರಿಮೈನಿಂಗ್ ನಂಬರ್ LHS ಅಲ್ಲಿ ಏನು ಉಳಿತು? 32,000ನ ಟ್ರಾನ್ಸ್ಫರ್ ಮಾಡಿದರೆ ರಿಮೈನಿಂಗ್ ನಂಬರ್ ಇಸ್ 8x. ಅಬ್ಸರ್ವ್ ಸ್ಟೂಡೆಂಟ್, LHS ಅಲ್ಲಿ 8x ಇದೆ ಈಕ್ವಲ್ ಟು 32,000, RHS ಅಲ್ಲಿ 32,000 ಇದೆ. ಸೊ ಹಾಗಾದರೆ ನಮಗೆ ಬೇಕಾಗಿರೋದು ಎಕ್ಸ್ನ ಫೈಂಡ್ ಔಟ್ ಮಾಡಿದರೆ ನಂಬರ್ ಆಫ್ ವೈಟ್ ಬ್ಯಾಗ್ಸ್ ಸಿಗುತ್ತೆ ನಮಗೆ. ಎಕ್ಸ್ ಆಸ್ ಇಟ್ ಈಸ್ ಹಾಗೇ ಇರುತ್ತೆ, 8ನ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಸೊ ಅದು ಡಿವೈಡೆಡ್ ಬೈ 8 ಆಗುತ್ತೆ. 32,000 ಡಿವೈಡೆಡ್ ಬೈ 8. ಸೊ ಸಾಲ್ವ್ ಮಾಡಿದ್ರಲ್ಲಿ ನಮಗೆ 4,000 ಸಿಗುತ್ತೆ. ಎಕ್ಸ್ ಈಕ್ವಲ್ ಟು 4,000. ಇಟ್ ಮೀನ್ಸ್ ಎನ್ಸ್ ದ 4,000 ಬ್ಯಾಗ್ಸ್ ಆಫ್ ವೈಟ್ ಸಿಮೆಂಟ್ ಹ್ಯಾವ್ ನೈದರ್ ಪ್ರಾಫಿಟ್ ನಾರ್ ಲಾಸ್. ಸೊ ಲಾಸು ಆಗಬಾರ್ದು ಮತ್ತು ಲಾಭ ಮತ್ತು ನಷ್ಟ ಎರಡೂ ಆಗದೆ ಅಲ್ಲೇ ಬ್ಯಾಲೆನ್ಸ್ ಆಗಬೇಕು ಅಂದರೆ, ಸೊ ಅಲ್ಲಿ ನಂಬರ್ ಆಫ್ ವೈಟ್ ಬ್ಯಾಗ್ಸ್ ಎಷ್ಟು ಸೇಲ್ ಆಗಬೇಕು? 4,000 ಬ್ಯಾಗ್ನ ಸೇಲ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್, 9th ಒನ್ ಕ್ವಶನ್. ಈ ಎಕ್ಸಸೈಸ್ 1.3ನಲ್ಲಿ ಲಾಸ್ಟ್ ಮೈನ್. ರೀಪ್ಲೇಸ್ ದ ಬ್ಲ್ಯಾಂಕ್ ವಿತ್ ಆ್ಯನ್ ಇಂಟೀಜರ್ ಟು ಮೇಕ್ ಇಟ್ ಎ ಟ್ರೂ ಸ್ಟೇಟ್ಮೆಂಟ್. ಸೊ ಅಲ್ಲೇನಿದೆ, ಮುಂದಿನ ಹೇಳಿಕೆಗಳು ಸರಿಯಾಗುವಂತೆ ಖಾಲಿ ಸ್ಥಳಗಳನ್ನು ಪೂರ್ಣಾಂಕಗಳಿಂದ ಬದಲಿಸಿ ಅಥವಾ ಭರ್ತಿ ಮಾಡಿ ಅಂತ ಇದೆ. ಸೊ ಅಲ್ಲಿ ಫಸ್ಟ್ ಒಂದು ಪ್ರಾಬ್ಲಮ್, -3 ಇಂಟು ಡ್ಯಾಶ್ ಈಕ್ವಲ್ ಟು 27. ಸೊ ಅಲ್ಲಿ ಒಂದು ಇಂಟೀಜರ್ ಮಿಸ್ ಆಗಿದೆ, ಮಿಸ್ಸಿಂಗ್ ಇಂಟೀಜರ್ನ ಫೈಂಡ್ ಔಟ್ ಮಾಡಬೇಕು. ಸಿ ಯರ್ ಸ್ಟೂಡೆಂಟ್ಸ್, ಒಂದು ಪ್ರಾಬ್ಲಮು. ಲೆಟ್ ಅಸ್ ಅಸ್ಯೂಮ್ ದ ಮಿಸ್ಸಿಂಗ್ ಲೆಟರ್ ಬಿ ಎಕ್ಸ್. ನಾವು ಆ ಮಿಸ್ಸಿಂಗ್ ಲೆಟರ್ ಏನಿದೆ ಅದನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ದೆನ್ -3 ಇಂಟು ಸಬ್ಸ್ಟಿಟ್ಯೂಟ್ ದ ಮಿಸ್ಸಿಂಗ್ ಲೆಟರ್ ಎಕ್ಸ್. ಅಲ್ಲಿ ಮಿಸ್ಸಿಂಗ್ ಲೆಟರ್ ಯಾವುದು, ಮಿಸ್ಸಿಂಗ್ ನಂಬರ್ ಯಾವುದು ಅಂತ ಗೊತ್ತಿಲ್ಲ, ಮಿಸ್ಸಿಂಗ್ ನಂಬರ್ ಪ್ಲೇಸಲ್ಲಿ ಎಕ್ಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಈಕ್ವಲ್ ಟು 27 ಆ್ಯಸ್ ಇಟ್ ಈಸ್ ಹಾಗೇ ಇದೆ. ದೆನ್ ಎಕ್ಸ್ನ ಹಾಗೆ ಇಟ್ಕೊಂಡು ಈ -3ನ ಟ್ರಾನ್ಸ್ಫರ್ ಮಾಡಿದರೆ RHSಗೆ ಟ್ರಾನ್ಸ್ಫರ್ ಮಾಡಿದರೆ ಡಿವೈಡೆಡ್ ಬೈ 3 ಆಗುತ್ತೆ. ಸೊ ಅಲ್ಲಿ 27/3 ಬರುತ್ತೆ. ದೆನ್ ಸಿಂಪ್ಲಿಫೈ, ಡಿವೈಡ್ ದೀಸ್ ನಂಬರ್ಸ್, ವಿ ಗೆಟ್ -9. 3 1s are 3, 3 9s are 27. 27 ಕ್ಯಾನ್ಸಲ್ ಆಗಿಬಿಟ್ಟು ವಿ ಗೆಟ್ -9. ಎಕ್ಸ್ ಈಕ್ವಲ್ ಟು -9. ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದ ಪ್ಲೇಸ್ ಆಫ್ ಬ್ಲ್ಯಾಂಕ್. ಅಲ್ಲಿ
ಬಿಟ್ಟಿರೋವಂಥ ಸ್ಥಳಕ್ಕೆ ನೀವು -9ನ ಫಿಲ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ B1th 5 into dash equal to -35. So solution, let us assume the missing letter be X. Then 5 into substitute the number, ಅಲ್ಲಿ ನಂಬರ್ನ ಮಿಸ್ಸಿಂಗ್ ನಂಬರ್ನ ಯಾವುದು X ಅಂತ ಅಸ್ಯೂಮ್ ಮಾಡಿದ್ದೀವಿ. ಸಬ್ಸ್ಟಿಟ್ಯೂಟ್ X ಈಕ್ವಲ್ ಟು 35 -35 ಆ್ಯಸ್ ಇಟ್ ಈಸ್ ಹಾಗೆ ಇದೆ. ದೆನ್ X ಹಾಗೆ ಇಟ್ಕೊಂಡು 5ನ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಸೊ 5 -35 ಡಿವೈಡೆಡ್ ಬೈ 5 ಆಗುತ್ತೆ. ಸೊ X ಈಕ್ವಲ್ ಟು -7. ಸೊ 5 1s are 5, 5 7s are 35. Xನ ವ್ಯಾಲ್ಯೂ ಈಸ್ -7. Let us substitute the value of X in the place of blank. ಖಾಲಿ ಇರೋವಂಥ ಸ್ಥಳದಲ್ಲಿ ನಾವು -7ನ ಫಿಲ್ ಮಾಡ್ತಾ ಹೋಗ್ತೀವಿ. ದೆನ್ ನೆಕ್ಸ್ಟ್ ಒನ್ C1 9th ಮೈನಲ್ಲಿ C1 ಪ್ರಾಬ್ಲಮ್ ಡ್ಯಾಶ್ ಇಂಟು -8 ಈಕ್ವಲ್ ಟು -56. Let us assume the missing letter be X. Then X into -8 equal to -56. ಸೊ X ಆಸ್ ಇಟ್ ಈಸ್ ಹಾಗೆ ಇದೆ. -8ನ ಟ್ರಾನ್ಸ್ಫರ್ ಮಾಡಿದರೆ -58 ಡಿವೈಡೆಡ್ ಬೈ -8, ಮೈನಸ್ ಇಂಟು ಮೈನಸ್ ಕ್ಯಾನ್ಸಲ್, ಅಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 8 1s are 8, 8 7s are 56. X equal to 7. Let us substitute the value of X in the place of blank. Next D1th dash into -12 equal to 132. Let us assume the missing integer be X. Then X into -12 equal to 132. X as it is ಹಾಗೆ ಇದೆ. ಸೊ -12ನ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಡಿವೈಡೆಡ್ ಬೈ -12 ಈ ಕಡೆ ಬಂದರೆ 132 ಡಿವೈಡೆಡ್ ಬೈ 12. ಸೊ ಸಿಂಪ್ಲಿಫೈ ವಿ ಗೆಟ್ -11. X equal to -11. Let us substitute the value of X in the place of blank. So -11 into -12 is equal to plus 132. Minus into minus plus 11 12s are 132. So ಇಲ್ಲಿಗೆ exercise 1.3 complete ಆಗಿದೆ. Now end of the class. Thank you.